ಕನ್ನಡ ಚಿತ್ರರಂಗದಲ್ಲಿ 80 ಮತ್ತು 90ರ ದಶಕದಲ್ಲಿ ಜನಪ್ರಿಯ ಮತ್ತು ಗಮನಾರ್ಹ ಕೆಲವೇ ಹೀರೋಯಿನ್ಗಳ ಹೆಸರುಗಳಲ್ಲಿ ಸುಧಾರಾಣಿಯವರದ್ದು ಒಂದು. ಗ್ಲಾಮರ್ ಅಂದರೆ ಹೀರೋ ಜೊತೆ ಮರ ಸುತ್ತಿ ಹಾಡುವುದಷ್ಟೇ ಅಲ್ಲ, ನಟನೆಯ ಆಳವಿದ್ದರೆ ಮಾತ್ರ ಗ್ಲಾಮರ್ಗೆ ಒಂದು ಮಹತ್ತರ ತೂಕ ತಂದುಕೊಡುತ್ತದೆ ಎಂದು ನಿರೂಪಿಸಿದ ಕಲಾವಿದೆಯರಲ್ಲಿ ಸುಧಾರಾಣಿ ಒಬ್ಬರು. ಮಕ್ಕಳು ಅಂಬೆಗಾಲಿಡುವ ಸಮಯದಲ್ಲಿ ಆಡ್ಸ್ಗಳಿಗೆ ಪೋಸ್ ಮಾಡಿದವರು, ತಪ್ಪು ಹೆಜ್ಜೆ ಇಟ್ಟು ನಡೆಯಲು ಕಲಿಯುವ ಸಮಯದಲ್ಲಿ ಕಾಲ್ಗೆಜ್ಜೆ ಕಟ್ಟಿ ಭರತನಾಟ್ಯ ಕಲಿತವರು. ಲೈಟ್ಸ್, ಕ್ಯಾಮರಾ, ಆಕ್ಷನ್ ಅನ್ನುವ ಮ್ಯಾಜಿಕ್ ವರ್ಡ್ಸ್ ಅವರ ದಿನನಿತ್ಯ ಕೇಳುವ ಪದಗಳಾಗಿದ್ದವು. ಬಾಲ್ಯದಲ್ಲಿ ಬಣ್ಣ ಹಚ್ಚಿದ ಅನುಭವದೊಂದಿಗೆ ತಮ್ಮ ಮೊದಲನೇ ಚಿತ್ರ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆನಂದ್ನಲ್ಲಿ ಪೂರ್ಣ ಪ್ರಮಾಣದ ಭೂಮಿಕೆ ನಿರ್ವಹಿಸಿದರು. ಅಂದಿನಿಂದ ಆರಂಭವಾದ ಅವರ ಸಿನಿಮಾ ಪ್ರಯಾಣದಲ್ಲಿ ಕನ್ನಡ ಚಿತ್ರರಂಗದ ಮೈಲಿಗಲ್ಲುಗಳಾದ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರ ಪಂಚಮವೇದ ಮತ್ತು ಮೈಸೂರು ಮಲ್ಲಿಗೆ ಚಿತ್ರಗಳಲ್ಲಿನ ಪಾತ್ರಗಳಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ನಟಿ ಗೌರವ ದೊರೆತರೆ, ಸ್ಪರ್ಶ ಚಿತ್ರಕ್ಕೆ ಅತ್ಯುತ್ತಮ ನಟಿ ಮತ್ತು ವಾಸ್ತುಪ್ರಕಾರ ಚಿತ್ರಕ್ಕೆ ಪೋಷಕ ನಟಿಯಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಗಳು ದೊರೆತಿವೆ. ತಮಿಳು ಚಿತ್ರರಂಗದಲ್ಲೂ ಕೆಲಸ ಮಾಡಿರುವ ಇವರು ಅಲ್ಲಿನ ಪ್ರೇಕ್ಷಕರಿಗೆ ಶಾಲಿ ಎಂಬ ಹೆಸರಿನಿಂದ ಪರಿಚಯ. ಮಲಯಾಳಂ ಮತ್ತು ತುಳು ಚಿತ್ರಗಳಲ್ಲೂ ನಟಿಸಿದ್ದಾರೆ. ಕನ್ನಡದಲ್ಲಿ 125ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಇವರ ಇತ್ತೀಚಿನ ಚಿತ್ರಗಳು ಪಡ್ಡೆಹುಲಿ, ಲಾ, ಯುವರತ್ನ, ಅವತಾರ ಪುರುಷ. ಇತ್ತೀಚೆಗೆ ಇಂಡಿಯನ್ ಎಂಪೈರ್ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ನಿಂದ ಇವರಿಗೆ ಕಲಾ ಕ್ಷೇತ್ರದಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಆಕ್ಟಿಂಗ್ ಒಂದು ಸೀರಿಯಸ್ ಲೈಫ್ ಲಾಂಗ್ ಕೆರಿಯರ್ ಚಾಯ್ಸ್ ಎನ್ನುವ ಮಟ್ಟಿಗೆ ತಮ್ಮನ್ನು ನಟನೆಯಲ್ಲಿ ತೊಡಗಿಸಿಕೊಂಡಿರುವ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ, ಧ್ವನಿ ಕಲಾವಿದೆ ಮತ್ತು ರೂಪದರ್ಶಿ ಸುಧಾರಾಣಿ ಮಾಧ್ಯಮ ಅನೇಕದ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ನಟನಾ ಬದುಕನ್ನು ಅನಾವರಣಗೊಳಿಸಿದ್ದಾರೆ.